ಇರೋದು ಆ ಬುಗುರಿ ಆಟವನ್ನು ನಿಲ್ಲಿಸಬೇಕು. ಮಾದಿಗರ ಜೊತೆ ಇರೋದು ಆ ಬುಗುರಿ ಆಟವನ್ನು ನಿಲ್ಲಿಸಬೇಕು. ಮಾದಿಗರ ಜೊತೆ ಕಣ್ಣ ಮುಚ್ಚಾಲೆ ಆಡಬೇಡಿ. ಮಾದಿಗರು ಒಮ್ಮೆ ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಂಡ್ರೆ ನಿಮ್ಮ ಸರ್ಕಾರವೂ ಕೂಡ ಇರಲಿಕ್ಕೆ ಆಗೋದಿಲ್ಲ. ಆ ವ್ಯವಸ್ಥೆನ ನೀವು ಮಾಡ್ಕೋಬೇಡಿ. ನಮಗೆ ಬರಬೇಕಾದಂಥ ಪಾಲನ್ನು ನ್ಯಾಯಯುತವಾಗಿ ಮಾದಿಗರಿಗೆ ಕೊಡಿ. ಯಾಕೆಂದರೆ ಮಾದಿಗರು ಸುಮಾರು 50-60 ವರ್ಷಗಳಿಂದಲೂ ಹಸ್ತಿದ್ದಾರೆ. ನೀವು ಅವರಿಗೆ ಬರೀ ಸಮಾಧಾನದ ಮಾತು ಹೇಳ್ಕೊಂಡ್ಬರ್ತೀರ. ಮಾತುಗಳಿಂದ ಹೊಟ್ಟೆ ತುಂಬೋದಿಲ್ಲ. ಮಾದಿಗರಿಗೆ ಅನ್ನ ಕೊಟ್ಟು ಹೊಟ್ಟೆ ತುಂಬಿಸ್ಬೇಕು. ಅನ್ನ ಕಸಿಯುವಂಥ ಕೆಲಸ ಇದೆ. ತಟ್ಟೆನೂ ಒತ್ಕೊಂಡು ಹೋಗ್ಬಿಟ್ಟಿದ್ದೀರ ನೀವು ಸರ್ಕಾರದವರು. ತಟ್ಟೆ ಏನೋ ಹಿಡ್ಕೊಂಡಿದ್ವಿ, ತಟ್ಟೆನೂ ನೀವು ಹಿಡ್ಕೋಬೇಡಿ, ನಾವು ಅನ್ನ ಕೊಡೋಕ್ಕಾಗಲ್ಲ ಅನ್ನುವ ನಿರ್ಧಾರ ಇದೆಯಲ್ಲ, ಇದು ಖಂಡನೀಯ. ಅದಕ್ಕೋಸ್ಕರ ನಾನು ಅದನ್ನು ಖಂಡಿಸಿ ನಮ್ಮ ಮಾದಿಗ ಸಮುದಾಯದ ಭವಿಷ್ಯದಲ್ಲಿರುವಂಥ ಮಕ್ಕಳಿಗೆ, ಈಗಿನ ಉದ್ಯೋಗಾಕಾಂಕ್ಷಿಗಳಿಗೆ ಒಳಿತಾಗಲಿ ಅಂತ 56,432 ಹುದ್ದೆನ ಒಳ ಮೀಸಲಾತಿ ಅನ್ವಯಿಸಿ ನೀವು ತುಂಬದೆ ಹೋದರೆ ನಮ್ಮ ಮಾದಿಗರ ಭವಿಷ್ಯದ ಮೇಲೆ ನೀವು ಮರಣ ಶಾಸನ ಬರದಂತೆ ಎಚ್ಚರಿಕೆ ಕೊಡಲಿಕ್ಕೆ ನಮ್ಮ ಮಾದಿಗ ಸಮುದಾಯದ ಪ್ರತಿಯೊಬ್ಬ ಮಾದಿಗರನ್ನ ನಾನು ಅವರ ಚಿಂತನೆಗಳನ್ನು ತತ್ವಗಳನ್ನು ಮೈಗೂಡಿಸಿಕೊಂಡು 300 ಚಿಲ್ಲರೆ ಕಿಲೋಮೀಟರ್ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತಾ ಇದ್ದೆ ಸರ್. ಈಗ ಇದು ಅಂತಿಮ ಗಡುವು. ನಾನು ಇಬ್ಬರಿಗೂ ಗಡುವು ಕೊಡಬಾರ್ದು ಅಂತ ಇದ್ದೆ. ಈಗ ನನ್ನ ಮಾದಿಗ ಸಮುದಾಯದವರೇ ಗಡುವು ಕೊಡ್ತಾರೆ. ನಾನೇನು ಅದನ್ನು ತೀರ್ಮಾನ ಮಾಡಲ್ಲ. ನನ್ನ ಇಡೀ ಮಾದಿಗ ಸಮುದಾಯ, ರಾಜ್ಯದ ಮಾದಿಗ ಸಮುದಾಯ ತೀರ್ಮಾನ ಮಾಡುತ್ತೆ. ಮುಂದೆ ಏನು ಮಾಡಬೇಕು, ಅವರು ಮಾದಿಗರಿಗೆ ವಂಚನೆ ಮಾಡೋದಕ್ಕೆ ತಕ್ಕ ಪಾಠ ಕಲಿಸಲಿಕ್ಕೆ ನನ್ನ ಮಾದಿಗ ಸಮುದಾಯ ಸಿದ್ಧವಿದೆ. ಅದನ್ನಂತೂ ತಡಿಲಿಕ್ಕೆ ಆಗೋದೇ ಇಲ್ಲ, ಯಾರಿಂದಲೂ ತಡೆಯಕ್ಕಾಗಲ್ಲ. ಬಹುಶಃ ಇದೆಲ್ಲ ಒಳ ಮರ್ಮ ಇದೆಲ್ಲ ಇರೋದು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಕೂಡ ಇದಕ್ಕೆ ನೇರವಾಗಿ ಕಾರಣ ಆಗ್ತಾರೆ. 35 ವರ್ಷಗಳಿಂದ ನಮ್ಮ ಮಾದಿಗರ ಹೋರಾಟದ ಬಗ್ಗೆ ಅವರಿಗೆ ಮಾಹಿತಿ ಇಲ್ವಾ? ಇದೆ. ಆದ್ರೂ ಅವರು ಇಲ್ಲಿ ಅವ್ರನ್ನ ಬಾಯಿ ಮುಚ್ಚಿಸ್ತಾರೆ, ಇಲ್ಲಿ ಅವರು ಅವರಿಗೆ ಕಿವಿ ಚುಚ್ಚುತ್ತಾರೆ. ಈ ತರನೇ ಮಾಡಬೇಕು, ಮಾದಿಗರಿಗೆ ಹಿಂಗೆ ವಂಚನೆ ಮಾಡಬೇಕು ಅಂತ. ಎರಡನೇದಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಕಾರಣ ಆಗ್ತಾರೆ. ಯಾಕೆ ಇದೆಲ್ಲ ಹೇಳ್ಬೇಕಾಗುತ್ತೆ ಅಂದ್ರೆ, ನಿಮ್ ಸರ್ಕಾರ ಇದೆಯಲ್ಲ ಕರ್ನಾಟಕದಲ್ಲಿ, ಕಾಂಗ್ರೆಸ್ ಸರ್ಕಾರ, ಸಾಮಾಜಿಕ ನ್ಯಾಯಕ್ಕೆ ನಾವು ಎತ್ತಿಡಿತೀವಿ ಅಂತ ಹೇಳ್ತೀರಾ. ನಿಮ್ಮ ಚುನಾವಣೆಗಿಂತ ಮುಂಚೆ ನೀವು ಹೇಳಿದ್ದೇನು ಪ್ರಣಾಳಿಕೆಯಲ್ಲಿ, ಮೊದಲ ಆದ್ಯತೆ ಮಾದಿಗರ ಅನ್ಯಾಯ ಆಗಿದೆ, ನಾವು ಒಳ ಮೀಸಲಾತಿ ಕೊಡ್ತೀವಿ ಅಂದ್ಬಿಟ್ಟು 2.5 ವರ್ಷ ಆಯ್ತಲ್ಲ. ನೀವು ಮಾಡಿದ್ದು ಮರಾಮೋಸ ಅಲ್ವಾ? ಜನಕ್ಕೆ ನಿಮ್ಮ ಸತ್ಯ ಗೊತ್ತಾಗ್ಬಿಡ್ತು. ಅದಕ್ಕೆ ನಾವು ಹೇಳ್ತೀವಿ, ನಮ್ಮ ಮಾದಿಗರು ಇನ್ನ ಸುಮ್ಮನೆ ಇರೋದಿಲ್ಲ. ಪ್ರತಿಯೊಂದು ಮನೆಯಿಂದ ಮಾದಿಗರು ಎದ್ದು ಬರ್ತಾರೆ. ಸ್ವಾಮೀಜಿ, ಒಂದು ತಟ್ಟೆಗೆ ಬೇರೆಯವ್ರ ಬಗ್ಗೆ ಹೇಳಲಿಕ್ಕೆ ಹೋಗಲ್ಲ. ನನಗೆ ಹಸ್ತಿದೆ ಊಟ ಕೊಡು, ನನಗೆ ಹಸ್ತಿದೆ ಊಟ ಕೊಡು, ತಟ್ಟೆ ಕಸಿಬೇಡ, ಊಟ ಕೊಡು, ಊಟ ರೆಡಿ ಇದೆ, ಊಟ ಕೊಡು. ಹಸ್ತಿದೀವಿ ಅಂದ್ರೂ ಹಸಿದವನ ಅಳಲು ಕೇಳ್ತಿಲ್ಲ ಅಂದ್ರೆ ಎಂತ ಸರ್ಕಾರ? ಆಮೇಲೆ ಇದಕ್ಕೆ ಕಾರಣ ಈಗೇನು ನೇತೃತ್ವ ವಹಿಸ್ಕೊಂಡ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು, ಸಾಮಾಜಿಕ ಹರಿಕಾರರು ಅನ್ನಿಸ್ಕೊಂಡದ್ದೇನಾದ್ರೂ ನಿಮ್ಗೆ ಅದು ಕರೆಕ್ಟ್ ಆಗಬೇಕು ಅಂದ್ರೆ ಮಾದಿಗರಿಗೆ ನ್ಯಾಯ ಕೊಟ್ಟು ಆ ಪದವಿ ತಗೋಬೇಕು. ಇದು ಸುಮ್ಮನೆ ಯಾರೋ ಕೊಟ್ಟಿದ್ದನ್ನ ನೀವು ತಿರಸ್ಕಾರ ಮಾಡಬೇಕು. ನೀವು ಪುರಸ್ಕಾರ ಆಗ್ಬೇಕಂದ್ರೆ ಮಾದಿಗರಿಗೆ ಅನ್ನ ಕೊಟ್ಟು ನೀವು ಸಾಮಾಜಿಕದ ನ್ಯಾಯದ ಹರಿಕಾರ ಆಗಬೇಕು. ನೀವು ಪ್ರಣಾಳಿಕೆಯಲ್ಲಿ ಹೇಳಿದ್ದೊಂದು, ನೀವು ಮಾಡ್ತಿರೋದೊಂದು. ಚುನಾವಣೆಗೆ ಮತ ತಗೊಳ್ಳಿಕ್ಕೆ ಮಾದಿಗರನ್ನ ಓಲೈಸಿ ಮಾದಿಗರಿಗೆ ಮರುಳು ಮಾಡಿ ಮತ ತಗೊಂಡ್ಬಿಟ್ಟು ಗದ್ದಿಗೆ ಏರಿ ಅಧಿಕಾರ ಅನುಭವಿಸ್ತಾ ಈಗ ಮಾದಿಗರಿಗೆ ಅನ್ನ ಕೊಡ್ದಂಗೆ ದೂರ ಇಟ್ಟಿದ್ದೀರಾ. ಇದು ನ್ಯಾಯನ? ಇದು ಬಹಳಷ್ಟು ವಂಚನೆ.